ಈಗ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಯಾವೆಲ್ಲ ರೀತಿಯಾಗಿ ದಮನಕಾರಿ ಕೆಲವೊಂದಿಷ್ಟು ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತೇಳಿ, ಅದು ಜಾಗತಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರುತ್ತಾ ಇದೆ. ಉದಾಹರಣೆಗೆ ಆಮದು ಸುಂಕ ಆಗಿರ್ಬೋದು, ಭಾರತವೂ ಸೇರಿದಂತೆ ಚೀನಾ, ಬ್ರೆಜಿಲ್ಲು, ಕೆನಡಾ, ಬೇರೆ ಬೇರೆ ದೇಶಗಳ ಮೇಲೆ ಒಂದು ರೀತಿ ಆಕ್ರಮಣಕಾರಿ ನೀತಿಯನ್ನು ಟ್ರಂಪ್ ತೆಗೆದುಕೊಳ್ತಾ ಇದ್ದಾರೆ. ಬಾಯಿ ಬಾಯಿ ಅಂದ್ಕೊಳ್ತಾ ಮೋದಿ ಫ್ರೆಂಡ್ ಅಂತ ಹೇಳ್ತಾನೆ, ಕೈ ಕುಲಾಯಿಸ್ತಾನೆ, ಹಗ್ ಮಾಡ್ತಾನೆ. ಭಾರತದ ಮೇಲೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರುತ್ತಾ ಇದ್ದಾರೆ. ಅದು ನಮಗೆ ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಮಾತ್ರ ಅಮೇರಿಕ ಭಾರತ ಚೆನ್ನಾಗಿದೆ ಅಷ್ಟೇ. ಮತ್ತೊಂದು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೆಸರೆರಚಾಟ ಕಾರಣ ಆಗ್ತಾ ಇದೆ. ಯಾವ ವಿಚಾರ ಅಂತ ಹೇಳಿದ್ರೆ, ಭಾರತದಲ್ಲಿ ಚುನಾವಣೆಯನ್ನು ಅಂದರೆ ಮತದಾನವನ್ನು ಮಾಡಲಿಕ್ಕೆ ಅಮೇರಿಕದಿಂದ 182 ಕೋಟಿ ಹಣ ಹೋಗಿಬಿಟ್ಟಿದೆ ಅಂಥೇಳಿ. ಹೌದು, ಅಮೇರಿಕ ಕೊಟ್ಟಿದ್ದು ನಿಜ ಭಾರತಕ್ಕೆ. ಅಂದರೆ ಬೇರೆ ಬೇರೆ ದೇಶಗಳಿಗೂ ಕೂಡ ಅಮೇರಿಕ ಈ ರೀತಿಯಾಗಿ ಸಹಾಯಧನವನ್ನು ಕೊಡುತ್ತೆ. ಈಗ ನೋಡಿ, ಆ ಹಣ ಎಲ್ಲಿ ಹೋಯಿತು ಹಾಗಾದರೆ? ಅದ್ರ ಬಗ್ಗೆ ತನಿಖೆ ಆಗಲೇಬೇಕು. ಈ ಕಿತ್ತಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ನವರು. ಇಲ್ಲ, ಕಾಂಗ್ರೆಸ್ನವ್ರಿಗೆ ಹೋಗಿದ್ದು ಅಂಥೇಳಿ. ಜೋ ಬೈಡನ್ ಸರ್ಕಾರ ಇತ್ತು ಆವಾಗ, ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ. ಅಂದರೆ ಜೋ ಬೈಡನ್ನು ವಿರೋಧ ಪಕ್ಷಗಳಿಗೆ, ಅಂದರೆ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳಿಗೆ ಚುನಾವಣೆಗೆ ಖರ್ಚು ಮಾಡಲಿ ಅಂಥೇಳಿ ಈ ಹಣವನ್ನು ಕೊಟ್ಟಿದೆ ಅನ್ನುವಂಥ ವಾದ ಕೇಂದ್ರ ಸರ್ಕಾರದ್ದು ಅಥವಾ ಬಿ ಜೆ ಪಿ ಇರೋದು. ಇಲ್ಲ, ಈ ಹಣ ಮೋದಿಯವರ ಹಣ ಅಂಥೇಳಿ, ಅಂದರೆ ನೇರವಾಗಿ ಅವರ ಅಕೌಂಟಿಗೆ ಹೋಗಿದೆ ಅನ್ನೋದು ವಿರೋಧ ಪಕ್ಷಗಳ ಗಂಭೀರವಾದಂಥ ಆರೋಪ ಆಗಿದೆ. ಇಲ್ಲಿ ಆ ಒಂದು ಹಣ ಎಲ್ಲಿದೆಯಾ, ಹಣ ಇದೆಯಲ್ವಾ, ಅದು ಎಲ್ಲಿ ಹೋಯಿತು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. 180 ಕೋಟಿ. ನೋಡಿ, ಬಾಂಗ್ಲಾದೇಶಕ್ಕಷ್ಟೇ ಎಲ್ಲ, ಭಾರತಕ್ಕೂ ಅಮೇರಿಕ ಹಣ ಕೊಟ್ಟಿದೆ. ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ನೇರವಾಗಿ, ಅದು 180 ಕೋಟಿ. ನೋಡಿ, 180 ಕೋಟಿಯಲ್ಲಿ ಹೋಯಿತು. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪು? 180 ಕೋಟಿ ರೂಪಾಯಿಗಳನ್ನು ಭಾರತಕ್ಕೆ ಹಾಗೂ 250 ಕೋಟಿ ರೂಪಾಯಿಗಳನ್ನು ಬಾಂಗ್ಲಾದೇಶಕ್ಕೆ ಪ್ರತ್ಯೇಕವಾಗಿ ಅಮೆರಿಕದ ಸರ್ಕಾರದ ವತಿಯಿಂದ ನೀಡಲಾಗಿತ್ತು ಅಂತ. ಭಾರತಕ್ಕೆ ಅಮೆರಿಕ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಕೊಟ್ಟರೆ ನಂಪಾಡೇನು ಅಂತೇಳಿ. ನೋಡಿ, ಏನು ಅಮೇರಿಕಾಗೆ ಭೇಟಿ ಕೊಟ್ಟಿದ್ರು ಪ್ರಧಾನಿ ಮೋದಿಯವರು. ಸುದ್ದಿಗೋಷ್ಠಿಯಲ್ಲಿ ಮೋದಿಯವ್ರ ಪಕ್ಕ ಕೂತ್ಕೊಂಡೆ ಟ್ರಂಪ್ ಅವರು ನಯವಾಗಿ ಮೈ ಫ್ರೆಂಡ್ ಅನ್ಕೊಳ್ತೀನಿ ಯಾವ ರೀತಿ ಮಾತಾಡ್ಬಿಟ್ರು ಅಂತ ಹೇಳಿ ನೋಡಿದ್ವಿ ನಾವು. ಹಾಗಾಗಿನೇ ಈಗ ದೇಶದ ಜನರಿಗೆ ಉತ್ತರ ಬೇಕಾಗಿರೋದು, ಈ 180 ಕೋಟಿ ಹಣ ಎಲ್ಲಿ ಹೋಯಿತು, ಯಾರಿಗೆ ಕೊಟ್ಟರು, ಇದು ನಿಜಕ್ಕೂ ಮತದಾನಕ್ಕೋಸ್ಕರ ಸದ್ಬಳಕೆ ಆಗಿದೆಯಾ ಅಥವಾ ರಾಜಕೀಯ ಪಾರ್ಟಿಗಳಿಗೆ ಹೋಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಕಿಕ್ ಬ್ಯಾಕ್ ಅನ್ನುವಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ತನಿಖೆ ಆದರೆ ಇದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ.